ಅಲ್ಲಿಗೆ ನಮ್ಮ ಬೊಂಡ ಕುಲಿಕೆ ರೆಡಿ ಆಗಿದೆ ನೋಡಿ, ಹೇಗೆ ಕಾಣ್ತಾ ಉಂಟು. ಈ ತಂಪು ಬೀಜ ಎಲ್ಲ ಹಾಗೆ ಹಾಗೆ ಕಾಣ್ತಾ ಉಂಟು ನೋಡಿ ಲೋಟದಲ್ಲಿ. ಭಾರಿ ಸೂಪರ್ ಆಗಿರ್ತದೆ ಆಯ್ತಾ ಟೇಸ್ಟ್. ಎಂತ ಸೆಕೆ, ಎಂತ ಉರಿ. ಈ ಟೈಮಿಗೆ ಒಳ್ಳೆ ತಂಪಾದ ಪಾನೀಯಗಳನ್ನು ಸೇವಿಸಿದ್ರೆ ನಮ್ಮ ದೇಹಕ್ಕೆ ಆರಾಮ್ ಅಂತ ಹೇಳಿ ಅನಿಸ್ತದೆ. ನಾನದಕ್ಕೆ ನಿಮ್ಗೆ ಇವತ್ತು ಬೊಂಡ ಕುಲಿಕೆ ಹೇಗೆ ಮಾಡೋದು ಅಂತ ಹೇಳಿ ತೋರಿಸಿಕೊಡ್ತೇನೆ ಆಯ್ತಾ. ಭಾರಿ ರುಚಿ ಇರ್ತದೆ, ತುಂಬಾ ಸಿಂಪಲ್ ಆಗಿ ಮನೆಯಲ್ಲೇ ಮಾಡ್ಕೋಬಹುದು. ಹೇಗೆ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್ಸ್. ನಮ್ಮ ಬೊಂಡ ಕುಲಿಕೆಗೆ ತುಂಬಾ ಸಾಮಗ್ರಿಗಳು ಬೇಕಾಗಿಲ್ಲ. ಸಕ್ಕರೆ, ಉಪ್ಪು ಮತ್ತೆ ಲಿಂಬೆ ಹಣ್ಣಿದ್ರೆ ಸಾಕು. ನಂತರ ಮೇನ್ ಆಗಿ ಬೊಂಡ ಬೇಕಾಗಿರೋದು ಕಾಮಕಸ್ತೂರಿ, ನಿಮಗೆ ಗೊತ್ತಿರ್ಬೋದು. ಈ ತರ ಇರ್ತದೆ. ನಮ್ಮ ಸೆಕೆಗಂತೂ ಹೇಳಿ ಮಾಡಿಸಿದ ಒಂದು ಸಾಮಗ್ರಿ ಇದು. ದೇಹಕ್ಕೆ ತಂಪಂತೇಳಿ ಆಗ್ತದೆ ಇದನ್ನು ಸೇವಿಸಿದ್ರೆ. ನಾನು 1 ಚಮಚದಷ್ಟು ತಗೊಂಡಿದ್ದೇನೆ. ಸ್ವಲ್ಪ ನೀರು ಹಾಕುವ. ಅದು ನೀರಲ್ಲಿ ಚಂದ ನೆನೆಬೇಕು. ಚಿಕ್ಕ ಚಿಕ್ಕ 3 ಮೆಣಸನ್ನು ತಗೊಂಡಿದ್ದೇನೆ. ಈ ತರ ಕೈಯಲ್ಲಿ ಇಟ್ಕೊಂಡು ಉದ್ದಕ್ಕೆ ಕಟ್ ಮಾಡುವ. ಈ ತರ ಅಡ್ಡ ಕಟ್ ಮಾಡಬೇಕು. ಹೀಗೆ ಕಟ್ ಮಾಡೋದ್ರಿಂದ ಈ ಮೆಣಸಿನ ಖಾರ ಎಲ್ಲ ಚಂದ ಬಿಟ್ಕೊಳ್ತದೆ. ಒಂದು ಮೀಡಿಯಂ ಸೈಜ್ನ ನಿಂಬೆಹಣ್ಣು ತಗೊಂಡಿದ್ದೇನೆ. ನಮ್ಮ ಬೊಂಡ ಕುಲಿಕೆಗೆ ತುಂಬ ಹುಳಿ ಹುಳಿ ಆಗಬಾರ್ದು, ಹಾಗೆ ನಾನೊಂದು ಮೀಡಿಯಂ ಸೈಜ್ ಇದ್ದು ನಿಂಬೆಹಣ್ಣು ತಗೊಂಡಿರೋದು. 1 ಚಮಚದಷ್ಟು ನಿಂಬೆ ರಸ ಸಿಕ್ಕಿದ್ರೆ ಸಾಕು. ನೋಡಿ, ಒಂದು ಒಳ್ಳೆ ಬೊಂಡ ತಗೊಂಡಿದ್ದೇನೆ. ಈ ಬೊಂಡದಲ್ಲಿ ಭಾವ ಇಲ್ಲ ಆಯ್ತಾ, ನೀರು ಮಾತ್ರ ಜಾಸ್ತಿ ಇದೆ. ಅಂದರೆ ಅದು ಭಾರ ಇರ್ತದೆ, ಅದು ಗೊತ್ತಾಗ್ತದೆ ನೋಡುವಾಗ. ನಾನಂದ್ರೆ ಬೊಂಡ ಕುಲಿಕೆ ಮಾಡಲಿಕ್ಕೆ ತುಂಬ ನೀರಿರದೇ ತಗೊಂಡು ಬಂದಿದ್ದೇನೆ. ಮೇಲ್ಗಡೆ ಈ ಥರ ನೀರಿರ್ತದೆ ನೋಡಿ, ಸ್ವಲ್ಪ ಹೊಟ್ಟೆ ಮಾಡಿದ್ರೆ ಸಾಕು. ನೋಡಿ, ನೀರು ಮೇಲ್ಗಡೆಯಿಂದಲೇ ಕಾಣ್ತಾ ಉಂಟು. ಈ ಊರಿಗೆ ನಾವು ಎಷ್ಟು ಬೊಂಡ ಕುಡಿತೇವೆ ಅಷ್ಟು ನಮ್ಮ ದೇಹ ತಂಪಾಗ್ತದೆ. ಮನೆಯಲ್ಲೊಂದು 2-3 ಜನ ಇದ್ರೆ ಒಂದು 2-3 ಬೊಂಡ ಬೇಕಾಗ್ತದೆ. ಅವಾಗ ಮಾತ್ರ ನಮಗೆ ಒಳ್ಳೆ ಕುಡಿಬಹುದು. ಅಂದ್ರೆ ಒಂದೊಂದೇ ಲೋಟ ಸಿಗ್ತದೆ ಈ ಬೊಂಡದ ನೀರಲ್ಲಿ. ನೋಡಿ, ಇನ್ನು ನಾವು ಬೊಂಡ ಕುಲಿಕೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುವ. ಕುಲಿಕೆ ಅಂತ ಹೇಳಿದ್ರೆ ಹೆಸರಿನ ಹಾಗೇನೆ, ತುಂಬಾ ಕುಲಿಕೆ ಮಾಡುವಂತಹ ಒಂದು ಜ್ಯೂಸ್ ಆಯ್ತಾ. ನೋಡಿ, ಒಂದು ಅರ್ಧ ಲೋಟದಷ್ಟು ನೀರನ್ನ ಲೋಟಕ್ಕೆ ಹಾಕೊಂಡೆ. 1/4 ಚಮಚದಷ್ಟು ಉಪ್ಪು, ಹಾಗೇನೊಂದು 2 ಚಮಚದಷ್ಟು ಸಕ್ಕರೆಯನ್ನು ಸೇರಿಸ್ತೇನೆ. ಅರ್ಧಕ್ಕೆ ಕಟ್ ಮಾಡಿದ ಮೆಣಸು, ನಿಂಬೆ ರಸ ಹಿಂಡುವ. ಈ ಲೋಟದ ಒಳಗಡೆ ಇನ್ನೊಂದು ಗ್ಲಾಸ್ ಅನ್ನ ಈ ತರ ಇಡುವ. ಫುಲ್ ಲೋಟ ಕವರ್ ಆಗಿದೆ, ಏನ್ ಬೊಂಡದ ನೀರು ಹೊರಗಡೆ ಬರುದಿಲ್ಲ. ಇನ್ನಿದನ್ನು ಸರಿ ಕುಲ್ಕುವ. ಉಪ್ಪು ಮೆಣಸೆಲ್ಲ ಸರಿ ಮಿಕ್ಸ್ ಆಗ್ಬೇಕು. ಇನ್ನಿದಕ್ಕೆ ಸ್ವಲ್ಪ ಐಸ್ ಕ್ಯೂಬ್ ಅನ್ನು ಹಾಕುವ. ತಂಪು ಬೀಜ 1-2 ಸ್ಪೂನ್ ಆಗುವಷ್ಟು ಹಾಕುವ. ಇನ್ನು ಕುಲುಕಿದ ಎಳನೀರನ್ನು ಹಾಕುವ. ಸ್ವಲ್ಪ ಉಳಿದ ಬೊಂಡ ನೀರನ್ನು ಸೇರಿಸುವ. ಅಲ್ಲಿಗೆ ನಮ್ಮ ಬೊಂಡ ಕುಲಿಕೆ ರೆಡಿ ಆಗಿದೆ ನೋಡಿ, ಹೇಗೆ ಕಾಣ್ತಾ ಉಂಟು. ಈ ತಂಪು ಬೀಜ ಎಲ್ಲ ಹಾಗೆ ಹಾಗೆ ಕಾಣ್ತಾ ಉಂಟು ನೋಡಿ ಲೋಟದಲ್ಲಿ. ಭಾರಿ ಸೂಪರ್ ಆಗಿರ್ತದೆ ಆಯ್ತಾ ಟೇಸ್ಟ್. ಖಾರ ಆಗಿ ಭಾರಿ ಸೂಪರ್ ಆಗಿದೆ ಆಯ್ತಾ. ನೀವೇ ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ ಮಾಡಿದ್ದೇನೆ ಅಂತ ಹೇಳಿ. ತುಂಬಾ ಸಿಂಪಲ್ ಇದೆ. ಮನೆಯಲ್ಲಿ ಈ ತರ ಏನಾದ್ರೂ ಬೊಂಡ ಸಿಕ್ಕಿದ್ರೆ ತಪ್ಪದೆ ಮಾಡಿ ಆಯ್ತಾ. ಭಾರಿ ರುಚಿ ಆಗ್ತದೆ. ಈ ಹುಳಿ, ಖಾರ, ಹಾಗೇನೆ ಸಕ್ಕರೆ, ಉಪ್ಪು ಎಲ್ಲ ಹಾಕಿ ಮಾಡಿದ್ರೆ ಅದರ ಮಜಾನೇ ಬೇರೆ. ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್, ಈ ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ನಾನು ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇನೆ. ಥ್ಯಾಂಕ್ ಯು.